ನಮಸ್ತೆ ಸ್ನೇಹಿತರೆ, ನಮ್ಮ ಹತ್ರ ಇವತ್ತು ಹೊಸದಾಗಿ ಲಾಂಚ್ ಆಗಿರೋಂಥ ಟಿ ವಿ ಎಸ್ ಅಪಾಚೆ RTX ಇದೆ. ಟಿ ವಿ ಎಸ್ ಅವರು ಬಾಂಬ್ ಹಾಕ್ಬಿಟ್ಟಿದ್ದಾರೆ. ಯಾರು ಎಕ್ಸ್ಪೆಕ್ಟೇ ಮಾಡ್ತಾ ಇರಲಿಲ್ಲ ಅಂಥ ಒಂದು ಗಾಡಿ ಬಿಟ್ಟಿರೋದಲ್ಲ, ಆ ಥರ ಒಂದು ಪ್ರೈಸ್ ಪಾಯಿಂಟಿಗೆ ಬಿಟ್ಟಿದ್ದಾರೆ. ಇದು ಹೊಸದಾಗಿ ಬಿಟ್ಟಿರೋದು RTX ಅಂತಂದರೆ ರ್ಯಾಲಿ, ಟೂರರು ಹಾಗೆ ಎಕ್ಸ್ಟ್ರೀಮ್ ಅಂತ. ಸೊ ಇದು ಮೂರು ಸೇರಿಬಿಟ್ಟು ಈ ಹೆಸರನ್ನ ಇಟ್ಟಿದ್ದಾರೆ. ಇದೊಂದು ಹೊಸ ಸೀರೀಸ್ ಅಂತಲೇ ಅನ್ಬೋದು. ಅಡ್ವೆಂಚರ್ ಸೆಗ್ಮೆಂಟಲ್ಲಿ ಈ ಒಂದು ಫೀಚರ್ ಲೋಡೆಡ್ ಗಾಡಿ ಈ ಪ್ರೈಸ್ಗೆ ಫಸ್ಟ್ ಟೈಮ್ ಈ ಥರ ಬಿಟ್ಟಿರೋದು ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಯಾವ ಥರ ಇದೆ, ಏನೇನು ಫೀಚರ್ಸ್ ಇದೆ, ಜಸ್ಟ್ ಒಂದು ವಾಕ್ ಅರೌಂಡ್ ಮಾಡೋಣ ಬಿಫೋರ್ ವಿ ಹೆಡ್ ಔಟ್ ಫಾರ್ ಅ ರೈಡ್. ಸೊ ಫಸ್ಟು ಗಾಡಿದು ಲುಕ್ಸ್ ನೋಡೋಣ. ಮೇಯ್ನ್ ಏನಂತ ಹೇಳಿದ್ರೆ ಗಾಡಿ ನೋಡೋದಕ್ಕೆ ಯಾವ ಥರ ಇದೆ ಅಂತ. ಸುಮಾರು ಜನ ಹೇಳ್ತಾರೆ ಅದು ಕಾಪಿ ಪೇಸ್ಟು, ಇದು ಕಾಪಿ ಪೇಸ್ಟ್ ಅಂತ. ನನಗನ್ಸೋದು ಯಾವುದೇನೇ ಕಾಪಿ ಪೇಸ್ಟ್ ಆಗಲಿ, ನಂಗೆ ಪರ್ಸ್ನಲಿ ಸ್ವಲ್ಪ ಇದು ಟೈಗರ್ಗೆ ರಿಸೆಂಬ್ಲೆನ್ಸ್ ಇದೆ ಅಂತ ಅನ್ಸುತ್ತೆ. ಸ್ಪೆಷಲಿ ಈ ಸೈಡಿನ ನೋಡಬೇಕಿದ್ರೆ ಆ ರ್ಯಾಲಿ ಪ್ರೋದು ಫ್ರಂಟ್ ಥರ ಕಾಣುತ್ತೆ. ಫ್ರಂಟು ಪ್ರಾಪರ್ ಈ DRLನ ನೋಡ್ತಿದ್ರೆ ನಿಮಗೆ ಆವಾಗ ಒಂಥರ ಈ BMW F9 ಇಡಬಲ್ಲ ಅದಕ್ಕೆ ರಿಲೇಟೆಡ್ ಅನಿಸುತ್ತೆ. ಬಟ್ ಪರ್ಸ್ನಲಿ ಟ್ರಸ್ಟ್ ಮೀ, ನೋಡೋದಕ್ಕೆ ಆ ಲುಕ್ಸು DRL ಓವರ್ ಆಲ್ ಫ್ರಂಟಿಂದ ಸಖತ್ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ನಿಮಗೆ ಗಾಡಿ ಹೈಲೈಟಾಗಿ ಬೀಫಿಯಾಗಿ ಕಾಣುತ್ತೆ. ಒಳ್ಳೆ ದೊಡ್ಡ ಗಾಡಿ ಇದೆ ಅನ್ನೋ ಥರ ನಿಮಗೊಂದು ಆ ಫೀಲ್ ಅಂತೂ ಕೊಡುತ್ತೆ. ಸೊ ಲುಕ್ಸು ನನಗೆ ತುಂಬಾ ಇಷ್ಟ ಆಯಿತು. ಸ್ಪೆಷಲಿ ಫ್ರಂಟಿಂದ ಲುಕ್ಸ್ ತುಂಬ ಚೆನ್ನಾಗಿದೆ. ಸೊ ನಿಮಗೆ ಇದು ಪ್ರಾಪರ್ ಫುಲ್ LED ಹೆಡ್ಲ್ಯಾಂಪ್ಸ್ ಬರುತ್ತೆ. ಬೆಸ್ಟ್ ಥಿಂಗ್ ಏನು ಗೊತ್ತಾ, ನಿಮ್ಗೆ ಇದರಲ್ಲಿ LED ಹೆಡ್ಲೈಟ್ಸಲ್ಲಿ ಇಂಟೆನ್ಸಿಟಿ ಕೂಡ ಸೆಟ್ ಮಾಡ್ಕೊಳ್ಬೋದು. ಅಂದರೆ ನಿಮಗೆ ಲೋ ಬೇಕಾ, ಜಾಸ್ತಿ ಬೇಕಾ, ಎಷ್ಟು ಇಂಟೆನ್ಸಿಟಿ ಬರುತ್ತೆ ಅದನ್ನು. ಅದು ಬಿಟ್ಟರೆ ನಿಮಗೆ ಇದು 41mm UHD ಫೋಕ್ಸ್ ಬರುತ್ತೆ. ಇದರಲ್ಲಿ ನಿಮಗೆ ಟಾಪ್ ಆ್ಯಂಡ್ ವೇರಿಯಂಟ್ಗೆ ಹೋಯ್ತು ಅಂತಂದು ಹೇಳಿದ್ರೆ ಈವನ್ ಡ್ಯಾಂಪಿಂಗ್ ಕೂಡ ನೀವು ಅಡ್ಜಸ್ಟ್ ಮಾಡ್ಕೊಬೋದು. ಆಮೇಲೆ ನಿಮಗೆ 320mm ಫ್ರಂಟು ಡಿಸ್ಕ್ ಬರುತ್ತೆ. ಇದು ವೀಲ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಫ್ರಂಟು ಇದು ಬಂದು 19 ಇಂಚ್ ವೀಲ್ಸ್ ಬರುತ್ತೆ, ಹಿಂದೆದು ಒಂದು 17 ಇಂಚ್ ವೀಲ್ಸ್ ಬರುತ್ತೆ. ಸೊ ಬೇಸಿಕಲಿ ಇಟ್ಸ್ ಅ ರ್ಯಾಲಿ ಟೂರಿಂಗ್. ಇಂಜಿನ್ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಇದು 299cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ. ಇದರಲ್ಲಿ ಕೂಲಿಂಗು ಇವರು ಬೇರೆ ಟೈಪ್ ಎಲ್ಲ ಸ್ವಲ್ಪ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿದ್ದಾರೆ. ಹಾಗೆ ಲಿಕ್ವಿಡ್ ಕೂಲ್ಡ್, ಆಯಿಲ್ ಕೂಲ್ಡು ಎರಡೂ ವರ್ಕ್ ಆಗುತ್ತೆ. ಡ್ಯುಯಲ್ ಕೂಲಿಂಗ್ ಅಂತ ಕೂಡ ಹೇಳ್ತಾರೆ. ಇನ್ನೊಂದು ಏನಂತ ಹೇಳಿದ್ರೆ ಮೇಯ್ನು ನಮಗೆ ಇಂಜಿನಲ್ಲಿ ವೈಬ್ರೇಷನ್ಸ್ ಕಮ್ಮಿ ಆಗೋದಕ್ಕೆ ಯಾವ ಥರ ಬೇಕೋ ಆ ಥರ ಚೇಂಜಸ್ ಎಲ್ಲ ಮಾಡಿದ್ದೀವಿ, ಸ್ಮೂತಾಗಿ ಫೀಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ವಿ ವಿಲ್ ಸಿ ಆಲ್ ದಟ್ ವೈಲ್ ರೈಡಿಂಗ್. ಇದು ನಿಮಗೆ ಬಂದು 36 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆಯೇ 28 Nm ಟಾರ್ಕು ಪ್ರೊಡ್ಯೂಸ್ ಮಾಡುತ್ತೆ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಬ್ಯಾಸ್ಲೆಟ್ ಇದೆ. ಸೊ ಇದು ನಿಮಗೆ 200 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಡುತ್ತೆ. ಸೊ ಬೇಸಿಕಲಿ ಟೂರಿಂಗ್ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ಇದು ಸಾಕು. ನೀವೇನು ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಈ ಹಿಮಾಲಯನೆಲ್ಲ ತುಂಬ ಎಕ್ಸ್ಟ್ರೀಮ್ ಬರುತ್ತೆ. ಬಟ್ ಅಗೈನ್ ಅದು ಪ್ರಾಪರಾಗಿ ನಿಮಗೆ ಸ್ಪೋಕ್ಸ್ ವೀಲ್ಸು ಬೇರೆ ಥರನೇ ಸೆಟಪ್ ಬರುತ್ತೆ. ಸ್ವಲ್ಪ ಇದರಲ್ಲಿ ತುಂಬ ಚೆನ್ನಾಗಿದೆ ಈ ಗ್ರೌಂಡ್ ಕ್ಲಿಯರೆನ್ಸ್ ಅಂತಲೇ ಹೇಳ್ಬೋದು. ಅದನ್ನು ಬಿಟ್ಟು ನಿಮಗೆ ಹಿಂದೆನೂ ಡಿಸ್ಕ್ ಬ್ರೇಕ್ ಬರುತ್ತೆ, ನಿಮಗೆ ಡ್ಯುಯಲ್ ಚಾನಲ್ ABS ಬರುತ್ತೆ. ಅದ್ರ ಜೊತೆಗೆ ರೈಡಿಂಗ್ ಮೋಡ್ಸ್ ಬರುತ್ತಲ್ಲ, ನಿಮಗೆ ಈ ABS ಯಾವ ಥರ ಇಂಟರ್ವೇನ್ ಆಗುತ್ತೆ ಅನ್ನೋದು ಈ ರೈಡಿಂಗ್ ಮೋಡ್ಸ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಬೇಸಿಕಲಿ ABS ಅಲ್ಲೇ ಈ ಮೋಡ್ಸ್ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಎಕ್ಸಾಸ್ಟ್ ಅಷ್ಟೇ ಸಖತ್ತು ದೊಡ್ಡದಾಗಿ ಬಲ್ಕಿಯಾಗಿದ್ರು ಚೆನ್ನಾಗಿದೆ. ಇಲ್ಲಿ ಡ್ಯುಯಲ್ ಬ್ಯಾರಲ್ ಎಕ್ಸಾಸ್ಟ್ ನಿಮ್ಗೆ ಇಲ್ಲಿ ಒಳಗಡೆ ಎರಡು ಆಚೆ ಬಂದಿರೋದನ್ನು ನೋಡ್ಬೋದು ಎಕ್ಸಾಸ್ಟ್ ಇದರಿಂದ. ಇನ್ನು ನೀವು ಟೈರ್ಸ್ ನೋಡ್ತಿರ್ಬೋದು. ಫ್ರಂಟು ಬಂದು 110 ಸೆಕ್ಷನ್ ಬರುತ್ತೆ, ಹಿಂದೆದು ಬಂದು ಇದು 150 ಸೆಕ್ಷನ್ ಟೈರ್ ಬರೋದು. ಸೊ ಇನ್ನು ಇದು LED ಇಂಡಿಕೇಟರ್ಸು ಅಷ್ಟೇ ನಿಮಗೆ ತುಂಬ ಪ್ರೀಮಿಯಮ್ ಆಗಿ ಅನಿಸುತ್ತೆ. ಹಾಗೆಯೇ ಇದು ಟೈಲ್ ಸೆಕ್ಷನ್ ಓವರ್ ಆಲ್ ನೋಡಬೇಕಿದ್ರೆ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನಿಮ್ಗೆ ಏನಾರು ಸಣ್ಣ ಪುಟ್ಟ ಲಗೇಜ್ ಹಾಕೊಬೋದು. ಐ ಥಿಂಕ್ ಒಂದು ಪ್ರಾಪರ್ ಡಫಲ್ ಬ್ಯಾಗೆ ಹಾಕ್ಕೊಂಡು ಬಂಜಿ ಕಾರ್ಡ್ ಹಾಕಿ ಟೈ ಮಾಡ್ಕೊಂಡು ಹೋಗ್ಬೋದು. ಸೊ ಆ ಥರ ಇದೆ ಹಿಂದೆ ಇದು. ಸೊ ಸೀಟ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ಆ್ಯಕ್ಚುಲಿ ಇದು ಸೀಟ್ಸು ತುಂಬ ವೈಡ್ ಆಗಿದೆ. ನೋಡೋದಕ್ಕೆ ಈವನ್ ಪಿಲಿಯನ್ಗೂ ಕೂಡ ಕಂಫರ್ಟ್ ಸಿಗಬೇಕು ಆ ಥರ ಇದೆ ನೋಡುವಾಗ ಫಸ್ಟ್ ಟೈಮು. ಬಟ್ ಕೂತಿ ಲಾಂಗ್ ರೈಡ್ ಹೋಗ್ಬೇಕಿದ್ರೆ ನಾವು ಒಂದು ಸ್ವಲ್ಪ ರೈಡ್ ಮಾಡಿದಾಗ ನಮಗೆ ಸೀಟ್ ಯಾವ ಥರ ಇದೆ ಕಂಫರ್ಟು ಅಂತ ಅಂದ್ಬಿಟ್ಟು ನೋಡೋಣ. ಸೊ ಒಂದ್ಸಲ ಗಾಡಿ ಮೇಲೆ ಕೂತ್ಬಿಟ್ಟು ನೋಡೋಣ. ಬೇಸಿಕಲಿ ತುಂಬ ಜನಕ್ಕೆ ಏನಂತ ಹೇಳಿದ್ರೆ ಇದು 835 mm ಬರುತ್ತೆ ಸೀಟ್ ಹೈಟು. ಸೊ ಹಾಗಾಗಿ ಕೂತ್ರೆ ಯಾವ ಥರ ಇರುತ್ತೆ ಅಂತ ಅನ್ನೋದಿರುತ್ತೆ. ನನಗೇನು ಇನ್ನೊಂದು ಚೂರು ಕುಳ್ಳ ಇದ್ರೂ ಮ್ಯಾನೇಜ್ ಮಾಡ್ಬೋದು ಅಂತೇಳಿ ಅನಿಸುತ್ತೆ. ಲೈಕ್ 5.8 5.9 ಇದ್ರೆ ಏನು ಅನಿಸಲ್ಲ. ಇದು ವೆಯ್ಟು ಬಂದು ನಿಮಗೆ 180 kg 180 kg ಬರುತ್ತೆ ನಿಮಗೆ ಕರ್ವ್ ವೆಯ್ಟು. ಬಟ್ ಕೂತ ತಕ್ಷಣ ಏನು ತುಂಬ ಹೆವಿ ಫೀಲ್ ಆಗ್ತಾಯಿಲ್ಲ ನನಗೆ. ಸೊ ರೈಡ್ ಮಾಡ್ತಾ ನೋಡೋಣ ಬೇರೆದು. ಇನ್ನೊಂದು ಏನಂತ ಹೇಳಿದ್ರೆ ನಿಮ್ಗೆ ಇದರಲ್ಲಿ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 12.5 ಲೀಟರ್ಸ್ ಬರುತ್ತೆ. ಇದರಲ್ಲಿ ನಿಮಗೆ ಅಡ್ಜಸ್ಟಬಲ್ ಬ್ರೇಕ್ ಲಿವರು, ಅಡ್ಜಸ್ಟಬಲ್ ಕ್ಲಚ್ಚು ಲಿವರು ಎರಡೂ ಬರುತ್ತೆ. ಈವನ್ ನಿಮಗೆ ಪ್ರಾಪರ್ ಆಕ್ಸೆಸರೀಸ್ ಎಲ್ಲ ಹಾಕಿದ್ರೆ ನಿಮಗೆ ನಕಲ್ ಗಾರ್ಡು ಎಲ್ಲದೂ ಬರುತ್ತೆ. ಸೊ ಬೇಸಿಕಲಿ ನೀವು ಆ ಥರ ಒಂಥರ ಸೇಫ್ಟಿ ವೈಸು ಗಾಡಿಗೆ ನಿಮಗೆ ಕವರ್ ಆಗ್ತೀರಾ. ಇನ್ನೊಂದು ಈ ಗಾಡಿಯಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಕೊಡ್ತಾನೆ. ಹಾಗೆಯೇ ಸ್ಲಿಪ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಇದೆ. ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ABS ಬರುತ್ತೆ ವಿತ್ ದ ಮೋಡ್ಸ್. ಅದಲ್ಲದೆ ನಿಮಗೆ ಡಿಫ್ರೆಂಟ್ ಮೋಡ್ಸ್ ಬರುತ್ತೆ, ಅರ್ಬನ್ನು, ರೈನು, ಟೂರಿಂಗು ಮತ್ತು ರ್ಯಾಲಿ ಅಂತ ಹೇಳಿ. ಅದಲ್ಲದೆ TFD ಡ್ಯಾಶ್ ಕೊಡ್ತಾನೆ. TFD ಡ್ಯಾಶಲ್ಲಂತೂ ಆಲ್ಮೋಸ್ಟ್ ಎಲ್ಲ ಫೀಚರ್ಸು ತುಂಬಿದ್ದಾನೆ. ಲೈಕ್ ನಿಮಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಬಿಟ್ಬಿಡಿ, ನಿಮ್ಚಲ್ ಗೂಗಲ್ ಮ್ಯಾಪ್ ಇರುತ್ತಲ್ಲ ಅದನ್ನು ನೀವು ಮಿರರ್ ಮಾಡಿಕೊಂಡು ಪ್ರಾಪರ್ ಮ್ಯಾಪನ್ನು ನೋಡ್ಬೋದು. ಪ್ರಾಪರ್ ಕಲರ್ TFD ಡ್ಯಾಶ್ ಇದು. ಸೊ ಐ ಥಿಂಕ್ ದಟ್ ವೇ ಮ್ಯೂಸಿಕ್ ಕಂಟ್ರೋಲ್ ಇರ್ಬೋದು, GoPro ಕಂಟ್ರೋಲ್ ಮಾಡ್ಕೊಬೋದು, ಈ ಥರ ಸುಮಾರು ಎಲ್ಲದನ್ನು ಕೊಟ್ಬಿಟ್ಟಿದ್ದಾರೆ. ಸೊ ದಟ್ ವೇ ಐ ಥಿಂಕ್ ತುಂಬಾ ಫೀಚರ್ ಲೋಡೆಡ್ ಗಾಡಿ ಅಂತ ಹೇಳ್ಬೋದು ಫಾರ್ ದಟ್ ಪ್ರೈಸ್ ಪಾಯಿಂಟ್. ಏನಂದರೆ ನಿಮಗೆ ಇದು 1.99 lakhsಗೆ ಎಕ್ಸ್ ಶೋರೂಮ್ ಸ್ಟಾರ್ಟ್ ಆಗೋದು. ಅದರಿಂದ ನೆಕ್ಸ್ಟು
2.15 ಏನೋ ಬರುತ್ತೆ ನೆಕ್ಸ್ಟ್ ವೇರಿಯಂಟು. ಅದಾದಮೇಲೆ BTO ಬಿಲ್ಟ್ ಟು ಆರ್ಡರ್ಗೆ ಹೋಯ್ತು ಅಂತಂದರೆ ನಿಮಗೆ 2.29 lakhs ಎಕ್ಸ್ ಶೋರೂಮ್ ಬರುತ್ತೆ. ಸೊ ಇದು ಇಂಟ್ರೊಡಕ್ಟರಿ ಪ್ರೈಸು. ಐ ಥಿಂಕ್ ದಿಸ್ ಇಸ್ ಡೀಸೆಂಟ್. ನೋಡೋಣ. ಆಮೇಲೆ ನಿಮಗೆ ಇದರಲ್ಲಿ ಸಸ್ಪೆನ್ಷನ್ ಟ್ರಾವೆಲ್ ಬಂದು ಫ್ರಂಟು ಮತ್ತು ಹಿಂದೆ ಎರಡೂ ಬಂದು 180 mm ಬರುತ್ತೆ ನಿಮಗೆ ಸಸ್ಪೆನ್ಷನ್ ಟ್ರಾವೆಲು. ಅದೇ ಹೇಳ್ದಂಗೆ 5 ಕಲರ್ ಆಪ್ಷನ್ಸ್ ಬರುತ್ತೆ. ಒಂದಕ್ಕಿಂತ ಒಂದು ಕಲರ್ ಆಪ್ಷನ್ಸ್ ಸಾಕಾಗಿದೆ. ಬ್ಲೂ ಇದೆ, ವೈಟ್ ಇದೆ, ಗ್ರೀನ್ ಇದೆ, ವೈಪರ್ ಗ್ರೀನ್ ಅಂತ ಹೇಳಿ ಕರೀತಾರೆ ಅದಕ್ಕೆ. ಆಮೇಲೆ ಬ್ಲ್ಯಾಕ್ ಇದೆ, ಬ್ರಾನ್ಸ್ ಇದೆ. ಸಖತ್ತು ಚೆನ್ನಾಗಿದೆ ಕಲರ್ ಆಪ್ಷನ್ಸು. ಸೊ ಯಾವ ಲಾಟ್ಸ್ ಆಫ್ ಆಪ್ಷನ್ಸ್ ಟು ಚೂಸ್ ಫ್ರಮ್. ಸೊ ಗಾಡಿದು ಒಂದ್ಸಲ ಎಕ್ಸಾಸ್ಟ್ ನೋಟ್ ಕೇಳೋಣ. ನೋಡಿ, ಆ್ಯಕ್ಚುಲಿ ಸೌಂಡ್ ಕೇಳಬೇಕಿದ್ರೆ ತುಂಬ ರಿಫೈನ್ಡ್ ಇದೆ ಅಂತಲೇ ಅನಿಸುತ್ತೆ. ಸೊ ಬೇಸಿಕಲಿ ನನಗೆ ಓವರ್ ಆಲ್ ನೋಡಬೇಕಿದ್ರೆ ಫಸ್ಟ್ ಇಂಪ್ರೆಷನ್ ತುಂಬ ಚೆನ್ನಾಗಿದೆ. ಬಟ್ ರೈಡ್ ಮಾಡೋದು ಅದು ಬೇರೆನೇ ಕತೆ. ಸೊ ರೈಡ್ ಮಾಡಿಬಿಟ್ಟು ನಾವು ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ನೋಡೋಣ. ಜಸ್ಟ್ ನಿಮಗೆ ಎಕ್ಸಾಸ್ಟ್ ನೋಡ್ಕೊಂತ ಇನ್ನೂ ಒಂದು ಗಾಡಿದು ಕಲರ್ ತೋರಿಸ್ತಾ ಇದ್ದೀನಿ. ಪರ್ಸ್ನಲಿ ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು. ಯೋ ಬಾಯ್ಸ್, ವಿ ಆರ್ ಆನ್ ದ ರೋಡ್. ಸೊ ನೋಡ್ತಾ ಇದ್ದೀರಾ, ಕ್ಲೋಸಪ್ಪಲ್ಲಿ ಒಂದ್ಸಲ ಎಲ್ಲ ತೋರಿಸ್ಬಿಡ್ತೀನಿ. ಬಿಕಾಸ್ ನಾನು ಫಸ್ಟ್ ಒಂದು ವೀಡಿಯೋದಲ್ಲಿ ತೋರಿಸ್ದಿಲ್ಲ, ಅದರಲ್ಲಿ ನಿಮಗೆ ಈ ಬೀಕೆಲ್ಲ ಇರಲಿಲ್ಲ. ಸೊ ಇದು ಫ್ರಂಟ್ ಫೆಂಡರ್ ಅಂತಲೂ ಹೇಳ್ಬೋದು ನೀವು. ಸೊ ಒಂದಷ್ಟು ಡಿಫ್ರೆನ್ಸಸ್ ಎಲ್ಲ ಹೇಳ್ತೀನಿ ನಿಮಗೆ. ಆ್ಯಕ್ಸೆಸರಿಯಾಗಿ ಬೇಕಂತ ಹೇಳಿದ್ರೆ ಇಲ್ಲಿ ನೋಡಿ, ನಕ್ಕಲ್ ಗಾರ್ಡು, ಈ ಕ್ರ್ಯಾಶ್ ಗಾರ್ಡು, ಫ್ರಂಟು ಇದು ಬೀಕ್ ಬರುತ್ತಲ್ಲ ಇದು. ಆಮೇಲೆ ನಿಮಗೆ ಇಲ್ಲಿ USB ಚಾರ್ಜಿಂಗ್ ಸಾಕೆಟ್ ಇದೆ, ಈ ಕಡೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ಇದು, ಆಯಿತಾ. ಆಮೇಲೆ ಇದು ರೇರ್ ಫೆಂಡರು, ಇವೆಲ್ಲದೂ ನಿಮಗೆ ಆ್ಯಕ್ಸೆಸರೀಸು. ಆಮೇಲೆ ನೀವು ಗಿವಿದು ಟಾಪ್ ಬಾಕ್ಸು ಮತ್ತು ಸೈಡ್ ಪ್ಯಾನಿಯರ್ಸ್ ಬರುತ್ತಲ್ಲ, ಗಿವಿ ಕಂಪ್ನಿದು ಬೇಕಂದರೆ ತೊಗೊಂಡು ಅದನ್ನು ಕೂಡ ನೀವು ಫಿಟ್ ಮಾಡ್ಕೊಳ್ಬೋದು. ಬಟ್ ಇದೆಲ್ಲ ನಿಮಗೆ ಆ್ಯಕ್ಸೆಸರೀಸು ಸ್ಟಾಕಲ್ಲಿ ಇದು ಬರೋದಿಲ್ಲ. ಹಾಗೆಯೇ ಈ ಬ್ಯಾಶ್ ಪ್ಲೇಟ್ ಕೂಡ, ಇದು ಪ್ರಾಪರ್ ಬ್ಯಾಶ್ ಪ್ಲೇಟ್ ಬರುತ್ತೆ ನಿಮಗೆ ಆ್ಯಕ್ಸೆಸರಿ ಹಾಕ್ಕೊಂಡ್ರೆ. ಸ್ಟಾಕಲ್ಲಿ ಬರುತ್ತಲ್ಲ ಅದು ನಾರ್ಮಲ್ಲು, ಓಕೆನಾ. ಇದಿಷ್ಟು ಡಿಫ್ರೆನ್ಸು ಮೇಯ್ನ್ ಇರೋದು. ಒಂದು ಸಲ ಎಕ್ಸಾಸ್ಟ್ ನೋಟ್ ಕೇಳೋಣ ಮತ್ತೆ. ಸಖತ್ತಾಗಿದೆ. ಇಲ್ಲಿ ನೋಡಿ, 2 ಬ್ಯಾರಲ್ ಇದೆ ಅಲ್ಲ, ಇದನ್ನೇ ನಾನು ಮೆನ್ಷನ್ ಮಾಡಿದ್ದು ಆವಾಗಲೇ. ಇಲ್ಲಿ 300 ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ವೈಪರ್ ಗ್ರೀನ್, ಇದು ಕಲರು. ಇದು ಒಂಥರ ಚೆನ್ನಾಗಿದೆ. ನನಗೆ ಇದು ನೋಡಿದ್ರೆ ಈ ಪಾರ್ಟ್ ಅಂತೂ ಪ್ರಾಪರ್ ಟ್ರಯಂಫ್ ಟೈಗರೇ, ಅಷ್ಟು ಆ ಥರನೇ ಅನಿಸುತ್ತೆ. ಬಟ್ ಇಟ್ಸ್ ಲುಕಿಂಗ್ ಗುಡ್. ನಿಜ ಹೇಳ್ಬೇಕಂದ್ರೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಸ್ನೇಹಿತರೆ, ಇನ್ನೂ ಸುಮಾರು ಚೇಂಜಸ್ಸು ರೈಡ್ ಮಾಡ್ತಾ ನೋಡೋಣ. ನಾವಿವಾಗ ಶಿಮ್ಲಾ ಹತ್ರ ಇದ್ದೀವಿ, ಹಿಮಾಲಯಸಲ್ಲಿದ್ದೀವಿ. ಸೊ ಕಂಪ್ಲೀಟ್ ಟ್ವಿಸ್ಟೀಸಲ್ಲಿ ನಾವು ರೈಡ್ ಮಾಡ್ತೀವಿ. ಲೆಟ್ಸ್ ಗೋ ಬಾಯ್ಸ್. ಫಸ್ಟು ಗಾಡಿದು ಇಂಜಿನ್ ಬಗ್ಗೆ ಹೇಳ್ತೀನಿ ನಾನು. ಸೊ ಇಂಜಿನು ಇದು ಸುಮಾರು ಜನ ಕ್ವಶನ್ಸ್ ಕೇಳಿದ್ರಿ ರೀಲ್ ನೋಡಿಬಿಟ್ಟು. ಇದನ್ನು ಇರೋದನ್ನೇ ಏನಾರ ಚೇಂಜಸ್ ಮಾಡಿದ್ದಾರೆ, ಹೊಸ್ದಾಗಿ ಬಿಲ್ಡ್ ಮಾಡಿದ್ದಾರೆ ಅಂತ TVS ಹೇಳೋ ಪ್ರಕಾರ ಇದು ಹೊಸ್ದಾಗಿ ಬಿಲ್ಡ್ ಮಾಡಿದ್ದಾರೆ. ಇದು ನಿಮಗೆ RTX D4 ಅಂತ ಹೇಳಿ ಒಂದು ಹೊಸ ಪ್ಲ್ಯಾಟ್ಫಾರ್ಮಲ್ಲಿ ಬಿಲ್ಡ್ ಮಾಡಿರೋದು ಇದು. ಅದಕ್ಕೆ ನೋಡಿ ನಿಮಗೆ RTR ಇದು RR310 ಎಲ್ಲ 313cc ಅದೇನೋ ಬರ್ತದೆ. ಇದು 299cc ಬರೋದು ಇಂಜಿನ್ನು ನಿಮಗೆ. ಸೊ ರಿಫೈನ್ಮೆಂಟ್ ಇಂಜಿನ್ದು ನನಗೆ ಪರವಾಗಿಲ್ಲ ಅನಿಸುತ್ತೆ, ಅಂದರೆ ಸ್ಮೂತಾಗಿದೆ. ಬಟ್ ವೈಬ್ರೇಷನ್ಸ್ ಎಲ್ಲ ನಾವು ರೈಡ್ ಮಾಡ್ತಾ ಯಾವ ಥರ ಇದೆ, ಎಷ್ಟು RPM ಅಲ್ಲಿ ಅಂತ ನೋಡೋಣ. ಬಟ್ ಸುಮ್ಮನೆ ನಿಲ್ಲಿಸಿ ನೀವು ರೆವ್ ಮಾಡಬೇಕಿದ್ರೆ ಇಂಜಿನ್ ರಿಫೈನ್ಡ್ ಇದೆ ಅಂತೇಳಿ ಅನಿಸುತ್ತೆ. ಸೊ ಇವಾಗ ಗಾಡಿಯಲ್ಲಿ ನಿಮಗೆ ಬೇಸ್ ಮಾಡೆಲ್ ತೊಗೊತೀರಾ ಅಂತೇಳಿದ್ರೆ 1.99 lakhs ಏನಿದೆ ಅಲ್ಲ ಎಕ್ಸ್ ಶೋರೂಮು, ಅದರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲದೂ ಬರುತ್ತೆ. ಸಾಕು ನಿಮಗೆ ಮಿನಿಮಮ್ ಬಜೆಟಲ್ಲಿ ನೋಡ್ತೀರಾ ಅಂತೇಳಿದ್ರೆ ಸಾಕು. ಈವನ್ ಕ್ರೂಸ್ ಕಂಟ್ರೋಲು, ಟ್ರಾಕ್ಷನ್ ಕಂಟ್ರೋಲ್ ಎಲ್ಲದೂ ಇನ್ಕ್ಲೂಡ್ ಆಗುತ್ತೆ ನಿಮ್ಗೆ ಅದರಲ್ಲಿ. ಅದರಿಂದ 1 ವೇರಿಯಂಟ್ ಮೇಲೆ ಹೋಯ್ತು ಅಂತಂದರೆ ನಿಮಗೆ ಅದು 2.14 lakhs ಆಗುತ್ತೆ. ಅದರಲ್ಲಿ ನಿಮಗೆ ಎಕ್ಸ್ಟ್ರಾ ಏನು ಆ್ಯಡ್ ಆಗುತ್ತೆ ಅಂತಂದರೆ ಕ್ವಿಕ್ ಶಿಫ್ಟರ್ ಇದೆಯಲ್ಲ, ಬೈ ಡೈರೆಕ್ಷನಲ್ಲೂ ಅದು ಆ್ಯಡ್ ಆಗುತ್ತೆ, ಕ್ವಿಕ್ ಶಿಫ್ಟರು. ಅದಾದಮೇಲೆ ನಿಮಗೆ ಇದರಲ್ಲಿ ಕ್ಲಾಸ್ D ಪ್ರಾಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಅಂತ ಹೇಳಿ ಕರೀತಾರೆ, ಅದು ಇನ್ಕ್ಲೂಡ್ ಆಗುತ್ತೆ. ಇನ್ನೊಂದೇನಂತಂದರೆ ಈ 5-inch TFT ಡ್ಯಾಶ್ ಏನಿದೆಯಲ್ಲ, ಇದು ಇನ್ಕ್ಲೂಡ್ ಆಗುತ್ತೆ. ಇದು ಬಿಟ್ಟು ಇನ್ನೂ ಟಾಪ್ ವೇರಿಯಂಟ್ಗೆ ಹೋಗ್ತೀರಾ ಅಂದರೆ ಮತ್ತೆ ಇನ್ನೂ 15,000 ಜಾಸ್ತಿ ಆಗುತ್ತೆ. ಅದು 2.29 lakhs ಬಿಲ್ಟ್ ಆರ್ಡರು BTO. ಅದಕ್ಕೆ ಹೋಗ್ತೀರಾ ಅಂತೇಳಿದ್ರೆ ನಿಮಗೆ ಅದರಲ್ಲಿ ಬ್ರಾಸ್ ಕೋಟೆಡ್ ಚೈನ್ ಬರುತ್ತೆ. ಆಮೇಲೆ TPMS ಬರುತ್ತೆ, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮು. ಅದಲ್ಲದೆ ನಿಮಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರುತ್ತೆ, ಅಂದರೆ ನಿಮಗೆ ಡ್ಯಾಂಪಿಂಗ್ ಅಡ್ಜಸ್ಟ್ ಮಾಡ್ಕೊಬೋದು ಅದರಲ್ಲಿ. ಸೊ ಇಲ್ಲಿ ನೋಡಿ, ಇದು ನಮ್ಮ ಹತ್ರ ಇರೋದು ಇವಾಗ ಟಾಪ್ ವೇರಿಯಂಟು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಟೈರ್ ಪ್ರೆಷರ್ ಮಾನಿಟರು ಕೊಟ್ಟಿದ್ದಾರೆ ನೋಡಿ, 33 ತೋರಿಸ್ತಾ ಇದೆ.
ಸೊ ಬೇಸಿಕಲಿ ನಾನೇನು ಹೇಳೋದಂತಂದರೆ ನೀವು ಮಿಡ್ ವೇರಿಯಂಟ್ಗೆ ಹೋದ್ರೂ ನಿಮ್ಗೆ ಆಲ್ಮೋಸ್ಟ್ ಎಲ್ಲದು ಬಂದುಬಿಡುತ್ತೆ. ಮಿಡ್ ವೇರಿಯಂಟು ಪ್ರಾಪರ್ ಚಾಯ್ಸ್ ಅನಿಸುತ್ತೆ ನನಗೆ ಪರ್ಸ್ನಲಿ. ಬಿಕಾಸ್ ಈಗೇನು ನಿಮಗೆ ಕ್ವಿಕ್ ಶಿಫ್ಟರು ಹೈವೇಯಲ್ಲಿ ರೈಡ್ ಮಾಡ್ತೀರಾ ಅಂತ ಹೇಳಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನೊಂದು ಕ್ಯಾಚ್ ಇದೆ ಇದರಲ್ಲಿ, ನಿಮಗೆ ನಾನು ಏನು ಪ್ರೈಸ್ ಹೇಳಿದೆ, ಇದರಲ್ಲಿ ನಿಮಗೆ ಆಕ್ಸೆಸರೀಸ್ ಕೆಲವು ಯಾವುದೂ ಇನ್ಕ್ಲೂಡ್ ಆಗೋಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೆ ಆವಾಗಲೇ ನಾನು ತೋರಿಸಿದೆ, ಈ ಕ್ರಾಶ್ ಗಾರ್ಡೇ ಇರ್ಬೋದು, ಯು ಎಸ್ ಬಿ ಚಾರ್ಜಿಂಗ್ ಸಾಕೆಟ್ ಇರ್ಬೋದು, ಇದು ಯಾವುದೂ ಇನ್ಕ್ಲೂಡ್ ಆಗೋದಿಲ್ಲ ನಿಮಗೆ. ಇವೆಲ್ಲದು ಬೇಕಂತ ಹೇಳಿದ್ರೆ ಎಗೇನ್ ಯು ಹ್ಯಾವ್ ಟು ಪೇ. ಅದು ಎಕ್ಸ್ಟ್ರಾ ಅಮೌಂಟ್ ಎಷ್ಟು ಅಂತ ಎಕ್ಸಾಕ್ಟ್ ಗೊತ್ತಿಲ್ಲ, ಗೊತ್ತಾದ್ಮೇಲೆ ನಾನು ನಿಮ್ಗೆ ಕೆಳಗಡೆ ಎಲ್ಲ ಹಾಕಿರ್ತೀನಿ, ಚೆಕ್ ಮಾಡಿ. ಸುಮಾರು ದೂರ ಓಡಿಸ್ಕೊಂಡು ಬಂದ್ವಿ ನಾವು ದಾರಿಲಿ. ಸೊ ಮೀಡಿಯಾ ಟೀಮ್ ಇದೆ, ಮೀಡಿಯಾ ಟೀಮ್ ಜೊತೆಗೆ ನಾವು ರೈಡ್ ಮಾಡ್ತಾಯಿದ್ದೀವಿ. ಹಾಗಾಗಿ ಆ ಒಂದು ಗ್ರೂಪಲ್ಲೇ ಹೋಗಬೇಕು. ಮತ್ತು ಇನ್ನೊಂದು ಏನಂದರೆ ನಿಮ್ಗೆ ಇಲ್ಲೆಲ್ಲೂ ಫುಲ್ಲು ಸ್ಟ್ರೆಚ್ ಹೈವೇ ಸಿಗೋಲ್ಲ, ಫುಲ್ ಎಳೆದ್ಬಿಟ್ಟು ನೋಡೋಣ ಅಂತ ಅನ್ನೋದಕ್ಕೆ. ಬಿಕಾಸ್ ವಿ ಆರ್ ಇನ್ ದ ಹಿಮಾಲಯಾಸ್. TFT ಡ್ಯಾಶು ನೋಡೋದಕ್ಕೆ ಸಖತ್ ಚೆನ್ನಾಗಿದೆ, ಬ್ರೈಟ್ ಆಗಿದೆ. ಏಗೇನು ನಿಮಗೆ ಡಾರ್ಕು ಆಗುತ್ತೆ, ವೈಟು ಆಗುತ್ತೆ. ಏಗೇನು ಡಿಪೆಂಡಿಂಗ್ ಆನ್ ದ ಮೋಡ್ಸ್ ನಿಮಗೆ ಸ್ವಲ್ಪ ಅದು ಥೀಮ್ ಎಲ್ಲ ಚೇಂಜ್ ಆಗುತ್ತೆ. ಆಮೇಲೆ ಇದು ಬಟನ್ಸ್ ಎಲ್ಲ ಅಷ್ಟೇ ತುಂಬ ಚೆನ್ನಾಗಿದೆ ಯೂಸ್ ಮಾಡೋದಕ್ಕೆ. ಕೆಲವರೆಲ್ಲ ಆಪ್ಷನ್ಸು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಇವಾಗ ನೋಡಿ ರೈಡ್ ಮೋಡು, ಅರ್ಬನ್ನು, ರೈನು ಇದೆಲ್ಲ ಇದೆ. ಇವಾಗ ಟೂರಲ್ಲಿದೆ. ಸುಮ್ಮನೆ ಒಂದು ಸಲ ಅರ್ಬನ್ ಇದೆಯಲ್ಲ, ಅರ್ಬನ್ ಸೆಲೆಕ್ಟ್ ಮಾಡ್ತೀನಿ. ನೋಡಿ ಅರ್ಬನ್ಗೆ ಹೋಯ್ತು. ಅರ್ಬನ್ಗೆ ಹೋದರೆ ನಿಮ್ಗೆ ಇನ್ನೊಂಚೂರು ಅದು ಸ್ಪೀಡೋಮೀಟರ್ದು ಲೇಔಟ್ ಎಲ್ಲ ಚೇಂಜ್ ಆಗುತ್ತೆ ಅವಾಗ. ಸೊ ಇದು ರೈನ್ ಮೋಡ್ ನೋಡಿ, ರೈನ್ ಮೋಡಲ್ಲಿ ನಿಮಗೆ ಈ ಥರ ಕಾಣುತ್ತೆ. ಆಮೇಲೆ ನಿಮ್ಗೆ ಇದರಲ್ಲಿ ABS ಬರುತ್ತಲ್ಲ, ABS ನೀವು ಸ್ವಿಚಬಲ್ ABS ಅಂದರೆ ನಿಮಗೆ ಹಿಂದೆದು ABS ಟರ್ನ್ ಆಫ್ ಮಾಡ್ಕೊಬೋದು. ರ್ಯಾಲಿ ಮೋಡ್ ಹಾಕೋದ, ರ್ಯಾಲಿಗೆ ಹೋಯ್ತು ಅಂತ ಹೇಳಿದ್ರೆ ನಿಮ್ಗೆ ಈ ಥರ ಕಾಣುತ್ತೆ. ಬೆಟ್ಟ ಗುಡ್ಡಗಳೇ ತೋರಿಸ್ಬಿಟ್ಟಿದೆ ಫುಲ್ಲು ಡಿಸ್ಪ್ಲೇಲಿ. ರ್ಯಾಲಿ ಮೋಡ್ಗೆ ಹೋದರೆ ಫುಲ್ ಆರಿಸ್ಕೊಂಡು ಹೊಡೀಲಿ ಅಂತ. ಸೊ ಟ್ರಿಪ್ ಡೀಟೇಲ್ಸು, ಲ್ಯಾಂಪ್ ಕಂಟ್ರೋಲ್ ಇದನ್ನ ಹೇಳಿ ನೋಡಿ. ಹೆಡ್ ಲ್ಯಾಂಪಲ್ಲಿ ಮೋಡ್ ಬರುತ್ತೆ, ಇಂಟೆನ್ಸಿಟಿ ಯಾವ ಥರ ಬೇಕು, ಟೇಕ್ ಮಿ ಹೋಮು ಎಷ್ಟು ಸೆಕೆಂಡ್ಸಿಗೆ ನಿಮಗೆ ಲ್ಯಾಂಪ್ ಆನ್ ಇರಬೇಕು ಅಂತಂದ್ಬಿಟ್ಟು. ಇವನ್ ಗಾಡಿ ಟರ್ನ್ ಆಫ್ ಮಾಡಿದಾಗ ಎಷ್ಟು ಸೆಕೆಂಡ್ಸ್ ಆನ್ ಇರಬೇಕು ಲ್ಯಾಂಪ್ ಅನ್ನೋದಕ್ಕೆ. ಸೊ ರ್ಯಾಲಿ ಮೋಡ್ಗೆ ಹೋದ ತಕ್ಷಣ ನೋಡಿ ನಿಮಗೆ ರೇರ್ ABS ಆಫ್ ಆಗಿಬಿಡುತ್ತೆ ಬೈ ಡಿಫಾಲ್ಟ್. ಸೊ ಟೂರಿಂಗ್ ಮೋಡ್ ನಿಮಗೆ ಈ ಥರ ಬರುತ್ತೆ ಲೇಔಟು. ರೇಂಜು, ಆವ್ರೇಜ್ ಫ್ಯೂಯಲ್ ಎಕಾನಮಿ, ಟ್ರಿಪ್ ಡಿಸ್ಟೆನ್ಸ್, ಇವತ್ತು ಬೆಳಗ್ಗೆಯಿಂದ ಎಷ್ಟು ಕಿಲೋಮೀಟ್ರ್ ಓಡಿಸಿವಿ ಇಷ್ಟು ನಿಮಗೆ ಬರುತ್ತೆ ಮೆನುವಲ್ಲಿ ಆಪ್ಷನ್ಸು. ಇನ್ನು ಹಾಗೆ ಕೆಳಗಡೆ ಇನ್ನೊಂಚೂರು ಡೀಟೇಲ್ಸ್ ನೋಡ್ತೀರ ಅಂದರೆ ಕನೆಕ್ಟಿವಿಟಿ ಮಾಡ್ಕೊಬೋದು, ವೆಹಿಕಲ್ಲು, ಟ್ರಾಕ್ಷನ್ ಕಂಟ್ರೋಲು. ಸೊ ಅಡ್ಜಸ್ಟಬಲ್ ಸಸ್ಪೆನ್ಷನ್ನು, BTO ಹೋದರೆ ನೋಡಿ ನಿಮ್ಗೆ ಈ ಥರ ಕಾಣುತ್ತೆ. ಕಂಪ್ರೆಷನ್ ಇಲ್ಲಿ ಸೆಟ್ ಮಾಡ್ಕೊಬೋದು ನೀವು, ಇಲ್ಲಿ ರೀಬೌಂಡ್ ಸೆಟ್ ಮಾಡ್ಕೊಬೋದು. ಇದು ಕ್ಲಿಕ್ಸು ಯಾವ ಥರ ಬೇಕು ನಮ್ಮ ವೆಯ್ಟಿಗೆ, ನಮ್ಮ ರೈಡಿಂಗ್ ಸ್ಟೈಲಿಗೆ ಸೆಟ್ ಮಾಡ್ಕೊಬೋದು. ಇನ್ನು ಕಂಫರ್ಟ್ ನೋಡ್ತೀರಾ ಅಂದರೆ ಗಾಡಿ ತುಂಬಾ ಕಂಫರ್ಟಬಲ್ ಆಗಿದೆ. ಸೀಟು ಪ್ಲಶಿ ಆಗಿದೆ, ಸುಮಾರು ದೂರದಿಂದ ಓಡಿಸ್ತಾ ಇದ್ದೀನಿ. ವೈಡ್ ಆಗಿದೆ ಮೇಯ್ನು, ನೀವು ದಪ್ಪ ಏನಾರು ಇದ್ದರೆ ಕೂತ್ಕೊಳ್ಳೋದಕ್ಕೆ ನಿಮಗೆ ವೈಡ್ ಆಗಿದೆ ಸೀಟು. ಸೊ ಕಂಫರ್ಟಬಲ್ ಆಗಿ ಆರಾಮಾಗಿ ಕೂತ್ಕೊಬೋದು. ರೈಡಿಂಗ್ ಪೋಸ್ಚರ್ ಅಷ್ಟೇ, ಹ್ಯಾಂಡಲ್ ಬಾರ್ಸು ಇರ್ಬೋದು, ಇಲ್ಲ ಕಾಲು ಇಟ್ಕೊಳ್ಳೋ ಪೊಸಿಷನ್ನೇ ಇರ್ಬೋದು. ನಿಮಗೆ ಪ್ರಾಪರಾಗಿ ಲಾಂಗ್ ರೈಡ್ ಹೊಡಿಯೋದಕ್ಕೆ ಹಿಂಗೆ ಬೇಕು ಹಂಗೆ ಇದೆ. ಬಟ್ ಆದ್ರೂ ಏನು ಗೊತ್ತಾ, ನಾವು ಲಾಂಗ್ ರೈಡ್ ಹೋದ್ರೇ ನಮಗೆ ಅದೊಂದು ಗೊತ್ತಾಗೋದು ಫೀಲು ಯಾವ ಥರ ಇದೆ ಅಂತ ಅಂದ್ಬಿಟ್ಟಿಲ್ಲ ಅಂದರೆ ಗೊತ್ತಾಗೋದಿಲ್ಲ. ಈ ಟೈರ್ಸು ಸ್ವಲ್ಪ ಸ್ಲಶ್ ಇರೋ ಕಡೆ ನೀವು ನೋಡ್ಕೊಬೇಕು, ಗಾಡಿ ಮೂವ್ ಆಗುತ್ತೆ, ದಟ್ ಯು ಕ್ಯಾನ್ ಫೀಲ್ ಇಟ್. ನೋಡಿ ಮುಂದೆ ಹೋಗ್ತಾ ಕೊಲಂಬಿಯಾಯಿಂದ ಬಂದಿರೋದು, ಹೆಸರು ಗೊತ್ತಿಲ್ಲ, ಕೊಲಂಬಿಯಾಯಿಂದ ಬಂದು ರೈಡ್ ಮಾಡ್ತಾ ಇರೋದು. ಸೊ ಅದೇನೇ ಸ್ಲಶ್ ಎಲ್ಲ ಇದ್ದರೆ ಒಂದೆರಡು ಕಡೆ ನಾನು ನೋಡಿದೆ, ಟೈರ್ಸು ಸ್ವಲ್ಪ ಆ ಕಡೆ ಈ ಕಡೆ ಮೂವ್ ಆಗ್ತಾಯಿತ್ತು, ಟ್ರ್ಯಾಕ್ಷನ್ ಸಿಕ್ತಿರಲಿಲ್ಲ. ಬಟ್ ಟ್ರಸ್ಟ್ ಮೀ ವಾಯ್ಸ್, ನೀವು ಕೊಡೋ ದುಡ್ಡಿಗೆ ಸಸ್ಪೆನ್ಷನ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇದು WP ಅವ್ರದ್ದೇನೆ ಸಸ್ಪೆನ್ಷನು. ಇನ್ನೂ ನೀವು ನಿಂತ್ಕೊಂಡು ರೈಡ್ ಮಾಡ್ತೀರಾ ಅಂದರೆ ಕೈ ಕರೆಕ್ಟಾಗಿ ಎಟಕ್ಸುತ್ತೆ. ಬಟ್ ಏನಂದರೆ ಇನ್ನೊಂಚೂರು ನಿಮಗೆ ರೈಸರ್ಸ್ ಹಾಕಿದ್ರೆ ಪರ್ಫೆಕ್ಟಾಗಿರುತ್ತೆ ಅನ್ನಿಸ್ತು ನನಗೆ, ಸ್ಪೆಷಲಿ ಹೈಟ್ ಸ್ವಲ್ಪ ಜಾಸ್ತಿ ಇದ್ದರೆ. ಬಟ್ ಓಕೆ, ಈ ಥರ ಪೊಸಿಷನ್ ಇಟ್ಕೊಂಡು ಓಡಿಸ್ತೀರಾ ಅಂತ ಹೇಳಿದ್ರೆ ಪೀಸ್ಫುಲ್ಲಾಗಿದೆ. ಕಾಲು ನಾವು ಹಗ್ ಮಾಡ್ತೀವಲ್ಲ ಟ್ಯಾಂಕ್ನ, ನನಗೆ ಅದು ಒಂಚೂರು ಸ್ವಲ್ಪ ಜಾಸ್ತಿ ಬ್ರಾಡಾಗಿದೆ, ವೈಡಾಗಿದೆ ಅಂತ ಹೇಳಿ ಅನ್ನಿಸ್ತು. ಬಟ್ ಓವರ್ ಆಲ್ ಪಿಕ್ಚರ್ ನೋಡಿದ್ರೆ ಗಾಡಿ ಎತ್ಕೊಂಡು ಲಾಂಗ್ ಹೊಡಿಯೋದಕ್ಕೆ ಒಳ್ಳೆ ಕಂಫರ್ಟ್ ಆಗಿದೆ. ಸೊ ನೋಡಿ ಇವಾಗ ಸೆಕೆಂಡ್ ಗೇರಲ್ಲಿ ಬ್ಲಾಸ್ಟ್ ಮಾಡೋಣ. ಬ್ಯಾಡ್ ರೋಡ್ಸ್ ಅಂತೂ ಆರಾಮಾಗಿ ಪೀಸ್ ಆಫ್ ಕೇಕ್ ಥರ ಬಂತು. ಸೊ ಈ ಥರ ಟ್ವಿಸ್ಟೀಸಲ್ಲಿ ನೋಡಿ ನೀವು ಫುಲ್ಲು ಬೆಲ್ಟ್ ಮಾಡ್ತೀರಾ ಅಂದರೆ ಚೆನ್ನಾಗಿ ಗ್ರಿಪ್ ಇದೆ ಅನಿಸುತ್ತೆ ಗಾಡಿದು ಟೈರ್ಸ್ ಕೂಡ. ಆ್ಯಕ್ಚುಲಿ ಫುಲ್ಲು ಬೆಂಡ್ ಮಾಡ್ತಾಯಿದ್ದೀನಿ, ಆದರೂ ಗಾಡಿ ಚೆನ್ನಾಗೇ ಹ್ಯಾಂಡಲ್ ಮಾಡ್ತಾಯಿದೆ. ನೆಕ್ಸ್ಟ್ ನಾವು ಬ್ರೇಕಿಂಗ್ ನೋಡೋಣ.
ಬ್ರೇಕಿಂಗು ಬಟ್ ಚೆನ್ನಾಗಿದೆ, ಅಂದರೆ ನಿಮಗೆ ತುಂಬ ಶಾರ್ಪ್ ಆಗಿಲ್ಲ, ಪ್ರೋಗ್ರೆಸಿವ್ ಆಗಿದೆ ಸ್ವಲ್ಪ. ಬಟ್ ಏನಂದರೆ ತೀರಾ ತೆಗೆದಾಕಂಗಿಲ್ಲ ಗುರು. ABS ಏನು ತುಂಬ ಇಂಟರ್ವ್ಯೂನ್ ಆಗ್ತಿದೆ ಅಂತ ಅನ್ನಿಸ್ಲಿಲ್ಲ ಸೋಫಾರ್ ಎಲ್ಲೂ. ಸ್ನೇಹಿತರೆ, ಇನ್ನು ಕ್ವಿಕ್ ಶಿಫ್ಟರ್ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಅಪ್ ಶಿಫ್ಟ್ಸು ಸ್ವಲ್ಪ ಹಾರ್ಡ್ ಇದೆ ನೋಡಿ. ಅಪ್ ಶಿಫ್ಟ್ಸ್ ಮಾಡ್ತಾಯಿದ್ದೀನಿ ನಾನು. ಡೌನ್ ಶಿಫ್ಟ್ಸ್ ಮಾತ್ರ ಬಟರ್ ಸ್ಮೂತು, ಕ್ವಿಕ್ಕಾಗಿ ಕ್ಲೀನಾಗುತ್ತೆ. ಸೊ ಇವಾಗ ಅಪ್ ಶಿಫ್ಟ್ಸ್ ಒಂದು 2 ಗೇರ್ ಹಾಕ್ತೀನಿ ನೋಡಿ, 4th. ಓಕೆ, ಕಂಪೇರಿಟಿವ್ಲಿ ಸ್ವಲ್ಪ ಹಾರ್ಡ್ ಅನಿಸುತ್ತೆ, ಬಟ್ ಪ್ರಾಪರಾಗಿ ಓಪನ್ ಇರಬೇಕು ನಿಮಗೆ ಥ್ರಾಟಲ್ಲು, ಇಲ್ಲ ಜರ್ಕೊಡಿಯೋದು ನಿಮಗೆ ಸ್ವಲ್ಪ. ಆ್ಯಂಡ್ ಹೈಯರ್ RPMಸಲ್ಲಿ ಸ್ವಲ್ಪ ಇನ್ನೂ ಜಾಸ್ತಿ ಹಾರ್ಡ್ ಇದೆ ಅಂತ ನನಗನ್ನಿಸ್ತು. ಸೊ 3rd ಗೇರ್ ಇದೆ ನೋಡಿ, 4th 5th ಗೇರ್ ಡೌನು ಮತ್ತು ಫುಲ್. ಸೊ 3rd ಗೇರ್ ಇದೆಯಲ್ಲ, 3rd ಗೇರು ನಿಮಗೆ ಫುಲ್ಲು ಸ್ವೀಟ್ ಸ್ಪಾಟು. ನಿಮಗೆ 3rd ಗೇರ್ ಯಾವ ಥರ ಅಂತ ಹೇಳಿದ್ರೆ ಆರಾಮಾಗಿ ಕ್ರೂಸು ಮಾಡ್ಬೋದು, ಪಿಕಪ್ ಬೇಕಂದ್ರೂ ಎಳಿಬೋದು. ಬಟ್ 2nd ಗೇರಿಗೆ ಬಂದರೆ ನಿಮಗೆ ನೋಡಿ ಅವಾಗ ಪ್ರಾಪರಾಗಿ ಪವರ್ ಫೀಲ್ ಸಿಗುತ್ತೆ. ಬಟ್ ಎನಿವೇ ನಿಮಗೆ 7000 RPMಲ್ಲಿ ಒಳ್ಳೆ ಪವರ್ ಬ್ಯಾಂಡ್ ಬರೋದು. 7000ಇಂದ ಮೇಲೆ ಹೋಗಬೇಕು, ಲೋವರ್ ಡೌನ್ ನಿಮಗೆ ಅಷ್ಟು ಬರೋದಿಲ್ಲ. ಹಿಂಗಿಲ್ಲ 2nd ಗೇರ್ಗೆ ಹಿಂಗೆ ಲೋವರ್ ಗೇರ್ಸಲ್ಲಿ ಹೊಡಿಬೇಕಿಲ್ಲ ಅಂದರೆ ನಿಮಗೆ ಫುಲ್ಲು ಪವರ್ ಯಾವಾಗೂ ಇರಬೇಕಂದ್ರೆ. 2nd ಗೇರಲ್ಲಿ ನೋಡಿ 6 RPM ಹತ್ರ ಸ್ವಲ್ಪ ರೆವ್ ಈ ಥರ ಇರುತ್ತಲ್ಲ, ಈ ಥರ ರೆವ್ ರೇಂಜಲ್ಲಿ ನಿಮಗೆ ಆ ವೈಬ್ರೇಷನ್ಸ್ ಫೀಲ್ ಆಗುತ್ತೆ. 3, 4, 5 ಏನು ಅನ್ಸಲ್ಲ ನೋಡಿ. ಈ 6, 7 ಇಲ್ಲಿ ಬರುತ್ತಲ್ಲ, ಈ ಟ್ಯಾಂಕ್ ಹತ್ರ, ಕಾಲ ಹತ್ರ, ಈ ಕಡೆ ಕೆಳಗೆ ಹ್ಯಾಂಡಲ್ ಹತ್ರ ಎಲ್ಲ ಕಡೆ ಸ್ವಲ್ಪ ವೈಬ್ರೇಷನ್ಸ್, ಆ ಬಜ್ಜಿನೆಸ್ಸು ಫೀಲ್ ಆಗುತ್ತೆ. ಸೊ 9000ಗೆ ನಿಮಗೆ ರೆಡ್ ಲೈನು, 10,000ಗೆ RPMೇ ಕಟ್ ಆಫ್ ಆಗುತ್ತೆ. ಸೊ ಆ ಬಜ್ಜಿನೆಸ್ ಈ RPM ಬ್ಯಾಂಡಲ್ಲಿ ಫೀಲ್ ಆಗುತ್ತೆ. ಹೈಯರ್ ಗೇರ್ಸ್ಗೆ ಹೋದಷ್ಟು ಫುಲ್ಲು ಸ್ಮೂತಾಗಿ ಫೀಲ್ ಸಿಗುತ್ತೆ. ನನಗೆ ಪರ್ಸ್ನಲಿ ವೆಯ್ಟ್ ಏನು ಫೀಲ್ ಆಗ್ತಾಯಿಲ್ಲ, ಓಡಿಸ್ಬೇಕಿದ್ರೆ ಗಾಡಿ ತುಂಬ ವೆಯ್ಟ್ ಇದೆ ಅಂತ. ಬಟ್ ನೀವೆಲ್ಲರೂ ತುಂಬ ಹಿಂಗೆ ಸ್ಲ್ಯಾಂಟಾಗಿಲ್ಲ ನಿಲ್ಸೋಕ್ಕೇನಾರ ಹೋಯ್ತಂತಂದರೆ ಆವಾಗ ಟಿಪ್ಟೋ ಮಾಡ್ತೀರಲ್ಲ, ಆಗ ನಿಮ್ಗೊಂಚೂರು ವೆಯ್ಟ್ ಫೀಲ್ ಆಗ್ಬೋದು. ಬಟ್ ನಿಮ್ಗೆ ಹೈಟ್ ಇದ್ದರೆ ತೊಂದರೆ ಇಲ್ಲ, ಆವಾಗ ಕುಳ್ಳ ಇದ್ದರೆ ಸ್ವಲ್ಪ ಕಷ್ಟ. ಸೊ ಅದನ್ನು ನೀವು ನೋಡ್ಕೊಬೇಕು. ಅನದರ್ ಥಿಂಗ್ ಏನಂತ ಹೇಳಿದ್ರೆ, ಇದು ಸ್ಟ್ಯಾಂಡ್ ಇದೆಯಲ್ಲ, ಸ್ಟ್ಯಾಂಡ್ ಹಾಕುವಾಗಲಷ್ಟೇ ಸ್ವಲ್ಪ ಗಾಡಿ ಸ್ಟ್ರೈಟಾಗೆ ನಿಲ್ಲುತ್ತಲ್ಲ, ಅದು ನೋಡ್ಕೊಬೇಕು. ಒಂದು ಪಾಯಿಂಟ್ಗೆ ಗೊತ್ತಾಗುತ್ತೆ ಗಾಡಿದು ಲಿಮಿಟು ಟೈರ್ಸ್ದು. ಹಿಮಾಲಯನ್ ಅಲ್ಲಕ್ಕೆ ಇನ್ನೂ ಒಂಚೂರು ಜಾಸ್ತಿ ಪುಷ್ ಮಾಡ್ಬೋದಿತ್ತು ಅಂತ ಅನಿಸುತ್ತೆ ನನಗೆ ಪರ್ಸ್ನಲಿ. ಬ್ಯಾಕ್ ಟು ಬ್ಯಾಕ್ ಕೊಡಿಸಿದ್ರೆ ಗೊತ್ತಾಗುತ್ತೆ. ಬಟ್ ಸಿ, ಹಿಮಾಲಯನ್ಗೆ ನೀವು ಆಲ್ಮೋಸ್ಟ್ ಡಬಲ್ ಪ್ರೈಸ್ ಕೊಟ್ಟಂಗೆ ಲೆಕ್ಕ ನೋಡಿ. ಇಲ್ಲೆಲ್ಲ ಬೇಸಿಕಲಿ ಫುಲ್ ಕಿತ್ತೋಗಿದೆ, ಬಟ್ ಗಾಡಿ ಪೀಸಾಗಿ ಹೊಡಿತಾ ಇದೆ. ಇದು ಮೇಯ್ನು ನಮಗೆ ಬೇಕಾಗೋದು. ಸೊ ತುಂಬ ಜನಕ್ಕೆ ಅದೇ ಇರೋದು ಕನ್ಸರ್ನ್ಸು. ಅಲಾಯ್ಸ್ ಇದೆ, ಸ್ಪೋಕ್ಸ್ ಇಲ್ಲ. ಸೊ ಗಾಡಿ ಎಷ್ಟು ಬೀಟಿಂಗ್ ತೊಗೊಳಕ್ಕಾಗುತ್ತೆ. ಈಗ ತುಂಬ ದೊಡ್ಡ ಬಾಟಲ್ಸ್ಗೆಲ್ಲ ಬಿಟ್ಟರೆ ಗಾಡಿ ಹ್ಯಾಂಡಲ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ನನಗೇನು ಅನಿಸುತ್ತೆ ಅಂದರೆ, ಈ ಥರ ನಿಮಗೆ ದಾರಿಯಲ್ಲಿ ಸಿಗುತ್ತಲ್ಲ, ಈ ಥರ ಎಲ್ಲ ಹಳ್ಳ ಕೊಳ್ಳಗಳು ಗಾಡಿ ಆರಾಮಾಗಿ ಹ್ಯಾಂಡಲ್ ಮಾಡುತ್ತೆ. ಆ್ಯಂಡ್ TVS ಇಂದ ನಾನು ಕೇಳಿದಾಗ ಏನು ಹೇಳಿದಂದ್ರೆ, ಅವರು ಟೆಸ್ಟ್ ಮಾಡಿದ್ದಾರೆ ಈ ಥರ ಹಳ್ಳಗಳಲ್ಲೆಲ್ಲ ಓಡಿಸಿ, ಸೊ ಸ್ಟ್ರಾಂಗಾಗಿ ಬಿಲ್ಡ್ ಮಾಡಿದ್ದೀವಿ ಅಂತ. ಇದರಲ್ಲಿ ಸ್ಟೀಲ್ ಟ್ರೆಲಿಸ್ ಫ್ರೇಮ್ ಬರುತ್ತೆ ನಿಮಗೆ. ಸೊ ಗಾಡಿದು ಚಾಸಿಸು ನನಗೆ ಸೋಫಾರ್ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಯಿದೆ. ತುಂಬ ಓವರ್ ಸ್ಟಿಫ್ ಆಗಿದೆ ಅಂತ ಏನೂ ಅನ್ನಿಸ್ತಾ ಇಲ್ಲ, ಏನೂ ಇಲ್ಲ, ಕರೆಕ್ಟಾಗಿದೆ. ಇವಾಗ ನೋಡಿ ಪ್ರಾಪರ್ ಆಫ್ ರೋಡ್ದು ಹೇಗಿದೆ ಅಂತ ಹೇಳ್ಬೋದು ಫೀಲು. ಬಿಕಾಸ್ ಪ್ರಾಪರ್ ಆಫ್ ರೋಡ್ ಬಂದಿದೆ ಈಗ. ಸಸ್ಪೆನ್ಷನ್ ಮಾತ್ರ ಸಖತ್ತಾಗಿ ಟ್ಯೂನಿಂಗ್ ಆಗಿದೆ ಗುರು, ಸಖತ್ತಾಗಿ ಡಯಲ್ ಆಗಿದೆ. ನೀವು ಆರಾಮಾಗಿ ಹೊಡಿಬೋದು. ಇಷ್ಟು ಹ್ಯಾಂಡಲ್ ಮಾಡಿದ್ರೆ ಬೇಜಾನು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ಸ್ ನಾವೆಲ್ಲರ ಟ್ರಿಪ್ಗೆ ಹೋದಾಗ ಸ್ವಲ್ಪ ಎಲ್ಲರ ಓಡಿಸ್ಬೇಕು, ಎಂಜಾಯ್ ಮಾಡಬೇಕಂತ ಹೇಳಿದ್ರೆ ಈ ಥರ ಆಫ್ ರೋಡ್ ಬಿಟ್ಸು ಯು ಕ್ಯಾನ್ ಡೂ ಇಟ್ ಆನ್ ದಿಸ್ ಬೈಕ್. ಎಲ್ಲ ಮಿಸ್ ಆಗಿ ಫುಲ್ಲು ಕೆಳಗಡೆ ಬಂದ್ಬಿಟ್ಟೆ ನಾನು. ಆಫ್ ರೋಡ್ ಮಾಡಬೇಕಂತಿತ್ತು, ಇದು ಪ್ರಾಪರ್ ಆಫ್ ರೋಡ್ ಆಯಿತು. ಇದ್ರದ್ದು ಹಿಂದೆದು ಡಿಸ್ಕ್ ಬಂದು 240 mm ಬರುತ್ತೆ.
ಹಾಗೆಯೇ ವಾಟರ್ ವೇಡಿಂಗ್ ಕೆಪಾಸಿಟಿ 500 mm. ಬಟ್ ನಾವೆಲ್ಲೂ ವಾಟರ್ ವೇಡಿಂಗ್ ಟೆಸ್ಟ್ ಎಲ್ಲ ಮಾಡ್ತಿಲ್ಲ, ಮಾಡಿರ್ತಾರೆ ಕಂಪ್ನಿಯವ್ರು ಹೇಳುವಾಗ. ಏನಂದರೆ ಈ ಥರ ಮೀಡಿಯಾ ಡ್ರೈವ್ಸ್ ಬಂದು ಫಾಲೋ ಮಾಡುವಾಗ ನಿಜ ಹೇಳ್ತೀನಿ, ಒಂಥರ ಫ್ಲೋ ಇರಲ್ಲ ಒಂದು ಒಪಿನಿಯನ್ ಕೊಡೋದಕ್ಕೆ. ನಮಗೆ ಗಾಡಿ ಕೊಟ್ಟು ನಮ್ಮ ಪಾಡಿಗೆ ನಾವು ಓಡಿಸ್ಕೊಂಡು ಹೋಗೋದಾದ್ರೆ ಏನಂದರೆ ನಮ್ಗನ್ಸಿದ್ದು ನಾವು ಹೇಳ್ಕೊಂಡು ಶೇರ್ ಮಾಡ್ಕೊಂಡು ಓಡಿಸ್ಕೊಂಡು ಹೋಗ್ಬೋದು, ಒಂದು ಫ್ಲೋ ಇರುತ್ತೆ. ಇದು ಹೆಂಗೆ ಫಾಲೋ ಮಾಡ್ತೀವಾ, ಅಷ್ಟು ದೂರಕ್ಕೊಬ್ರು ನಿಲ್ಲಿಸ್ತಾರೆ, ಇನ್ನೊಂದು ಸರಿ ಬ್ರೇಕ್ ಆಗುತ್ತೆ, ಫ್ಲೋ ಬರೋಲ್ಲ, ಮಿಸ್ ಆಗಿಬಿಡುತ್ತೆ. ಅವಾಗೇನಂದರೆ ಹೇಳುವಾಗೇ ಇರಲಿ, ರೈಡಿಂಗೇ ಇರಲಿ, ಒಂಥರ ನಮಗೆ ಸಮಾಧಾನ ಇರೋದಿಲ್ಲ. ನಿಮಗೆ ನೋಡೋರಿಗೆ ಹೆಂಗೆ ಅನಿಸುತ್ತೆ ಗೊತ್ತಿಲ್ಲ, ಬಟ್ ನನಗೆ ಪರ್ಸ್ನಲಿ ಸಮಾಧಾನ ಆಗೋಲ್ಲ. ಆಮೇಲೆ ಏನು ಗೊತ್ತಾ, ಫ್ಲೋ ಇಲ್ಲದೆ ಇದ್ದಾಗ ಏನಾರ ಮಿಸ್ ಔಟ್ ಆಗಿಬಿಡುತ್ತೆ ಥಿಂಗ್ಸ್ಗಳು. ನಾವು ಇದು ಅದು ಹೇಳ್ಬೇಕು ಅಂದ್ಕೊತೀವಿ. ಸ್ಲಶ್ ಬಂದಾಗಲೇ ಗೊತ್ತಾಗೋದು ಟ್ರ್ಯಾಕ್ಷನ್ ಕಂಟ್ರೋಲು ಹೆಂಗೆ ಕಿಕ್ಕಿನಾಯಿತು ನೋಡಿದ್ರೆ ಇಲ್ಲಿ ಒಂದು ಇಂಡಿಕೇಟರ್ ಬಂದೋಯ್ತು. ಇಲ್ಲ ಅಂದರೆ ಏನಾಗುತ್ತೆ, ಸ್ಲಶಲ್ಲಿ ಎಳೆದ್ಬಿಡುತ್ತೆ ಗಾಡಿ ಹಿಂಗೆ. ಸೊ ನೀವು ಎಕ್ಸ್ಪೀರಿಯನ್ಸ್ದಿದ್ದು ಗೊತ್ತಿದ್ದು ಮಾಡುವಾಗ ಒಂಥರ, ಗೊತ್ತಿಲ್ಲದೆ ಮಾಡುವಾಗ ಮಿಸ್ ಆದರೆ ಆಯ್ಕೊಳ್ತೀವಿ, ಆಗ ಹೆಲ್ಪ್ ಆಗುತ್ತೆ. ನೋಡಿ ಟ್ರ್ಯಾಕ್ಷನ್ ಆನ್. ಬಟ್ ಬೆಸ್ಟ್ ಥಿಂಗ್ ಏನಂದರೆ, ನಿಮ್ಗೆ ಇನ್ನೂ ಮಜಾ ಬೇಕಂದರೆ ಆಫ್ ಮಾಡ್ಕೊಬೋದು ಟ್ರ್ಯಾಕ್ಷನ್ ಕಂಟ್ರೋಲ್ನ. ಈವನ್ ರೈಡ್ ಮೋಡ್ ಮೇಲೆ ಅದು ಎಷ್ಟು ಇಂಟ್ರೂಸಿವ್ ಆಗಿರ್ಬೇಕು ಅನ್ನೋದು ಅದು ಚೇಂಜ್ ಆಗುತ್ತೆ. ಸೊ ನಾವಿವಾಗ ಆ್ಯಕ್ಚುಲಿ ರ್ಯಾಲಿ ಮೋಡಲ್ಲಿ ಓಡಿಸ್ತಾ ಇದ್ದೀವಿ. ಇದನ್ನು ಟ್ರೈ ಮಾಡೋಣ ಅಂತ. ಒಂದು ಗಾಡಿ ತೊಗೊಬೇಕಂದ್ರೆ ಪಾಪ ಜನ ಒಂದು ರಿವ್ಯೂ ನೋಡಿ ಎಷ್ಟೋ ಒಂದು ಆ ನಂಬಿಕೆ ಮೇಲೆ ತೊಗೊತಾರೆ. ಸೊ ವಿಡಿಯೋ ಲೆಂತ್ ಇದ್ರೂ ಪರವಾಗಿಲ್ಲ ಅಂತ ಎಲ್ಲದೂ ಹಾಕಕ್ಕೆ ಹೋಗ್ತಾಯಿದ್ದೀನಿ. ಇವೆಲ್ಲ ಹೆವಿ ದುಡ್ಡು ಕಲಾರ್ಸ್ದ, ಅದಕ್ಕೆ ಬ್ಯಾಶ್ ಪ್ಲೇಟ್ ಇದ್ದರೆ ನಿಮ್ಗೆ ಆವಾಗಲೇ ಹೆಲ್ಪ್ ಆಗೋದು. ಸೊ ಈಗ ಮ್ಯಾಪ್ ಕನೆಕ್ಟಿವಿಟಿ ತೋರಿಸ್ತಾ ಇದ್ದೀವಿ ನಿಮಗೆ. ಸೊ ಇದಕ್ಕೆ TVS ಸ್ಮಾರ್ಟ್ ಕನೆಕ್ಟ್ ಆ್ಯಪ್ ಇರಬೇಕು, ಅದಕ್ಕೆ ನೀವು ಕನೆಕ್ಟ್ ಆಗಬೇಕು. ಕನೆಕ್ಟ್ ಆದಮೇಲೆ ಇವಾಗ ನಾವು ಲೊಕೇಶನ್ ಹಾಕಿದ್ದೀವಿ, ಸ್ಟಾರ್ಟ್ ಸ್ಕ್ರೀನ್ ಮಿರರಿಂಗ್. ಸೊ ಸ್ಕ್ರೀನ್ ಮಿರರಿಂಗ್ ಆನ್ ಆದಾಗ ನಿಮ್ಗೆ ಈ ಥರ ಇಲ್ಲಿ ತೋರಿಸ್ತಾ ಇರುತ್ತೆ, ಸ್ಕ್ರೀನ್ ಯಾವಾಗ ಆನ್ ಇರುತ್ತೆ. ಸೊ ಇಲ್ಲಿ ನಿಮಗೆ ನೋಡಿ ಮ್ಯಾಪ್ ಬರುತ್ತೆ. ಇವಾಗ ನೋಡಿ ಮ್ಯಾಪ್ ಇದರಲ್ಲಿ ಆಫ್ ಆದರೆ, ಸೊ ಇವಾಗ ನಿಮಗೆ ಟರ್ನ್ ಬೈ ಟರ್ನ್ ಬಂದುಬಿಡುತ್ತೆ ಆ ಥರ. ಸೊ ಮತ್ತೆ ನಿಮ್ಗೆ ಇಲ್ಲಿ ಮ್ಯಾಪ್ ಬಂದ ತಕ್ಷಣ ಇಲ್ಲಿ ಮತ್ತೆ ನೋಡಿ ಲೋಡ್ ಆಗುತ್ತೆ. ಮ್ಯಾಪು ಆನ್ ಮಾಡಿ ತೋರಿಸಿದ್ದೆ, ಒನ್ಸ್ ಯು ಗೆಟ್ ಮೂವಿಂಗ್ ಎಲ್ಲ ಈ ಥರ ಬರುತ್ತೆ ನೋಡಿ. ನಿಮಗೆ ಮ್ಯಾಪು ಕ್ಲೀನಾಗಿ ತೋರಿಸುತ್ತೆ. ಆ್ಯಕ್ಚುಲಿ ಈ ಮ್ಯಾಪ್ ಮಿರರಿಂಗ್ ಇದೆಯಲ್ಲ, ಡಿಸ್ಪ್ಲೇ ಆಫ್ ಆದರೆ ಇನ್ನೂ ಒಳ್ಳೆಯದು, ಬ್ಯಾಟ್ರಿ ಸೇವ್ ಆಗುತ್ತೆ. ಬಟ್ ವರ್ಸ್ಟ್ ಕೇಸು ಇದು ಒಂಥರ ತುಂಬಾ ಯೂಸ್ ಆಗುತ್ತೆ ನನಗನ್ಸೋದು. ಇವ್ರು ಏನು ಮಾಡಬೇಕಿತ್ತು ಅಂದರೆ ಸ್ಪೀಡೆಲ್ಲ ಇಲ್ಲಿ ಕೆಳಗಡೆ ಬಂದು ಇದು ಇನ್ನೂ ದೊಡ್ಡದಾಗಿ ಬರೋ ಥರ ಮಾಡಬೇಕಿತ್ತು, ಅವಾಗ ಚೆನ್ನಾಗಿರೋದು. ಅಟ್ಲೀಸ್ಟು ಒಂದು 75% ಆಫ್ ದ ಸ್ಕ್ರೀನ್ ಮ್ಯಾಪ್ ಬರಬೇಕು, ಆವಾಗ ಆ್ಯಕ್ಚುಲಿ ತುಂಬ ಹೆಲ್ಪ್ ಆಗುತ್ತೆ. ಬಟ್ ಓಕೆ, ಸ್ಟಿಲ್ ದಿಸ್ ಇಸ್ ನಾಟ್ ಬ್ಯಾಡ್. ಸುಮ್ಮನೆ ಒಂದಷ್ಟು ಜಾಗನ ವೇಸ್ಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ನಾನು ನೋಡುವಾಗ. ಮಿರರ್ದು ವಿಸಿಬಿಲಿಟಿ ಚೆನ್ನಾಗಿದೆ, ವೈಬ್ರೇಷನ್ಸ್ ಇದ್ದರೂ ತುಂಬ ಹಂಗೆ ಒಳ್ಳೆ ಇರಿಟೇಟ್ ಆಗೋ ಥರ ಏನಿಲ್ಲ. ಬಟ್ ಇನ್ನೊಂದೇನೆಂದರೆ, ನೀವು KTM, ರಾಯಲ್ ಎನ್ಫೀಲ್ಡ್ ಯಾವ್ದು ನೋಡಿದ್ರು ಅದರಲ್ಲೂ ಅದು ಏನು ಕಮ್ಮಿ ಇಲ್ಲ ವೈಬ್ರೇಷನ್ಗೆ ಕಾಂಪಿಟೇಷನ್ ಕೊಡೋದಕ್ಕೆ. ಸೊ ದಟ್ ವೇ ಹೆಚ್ಚು ಕಮ್ಮಿ ಎಲ್ಲ ಒಂದೇ ಅಂತಲೇ ಅನ್ಬೋದು. ಇಲ್ಲಿ ನೋಡಿ ಕಚ್ಚಾ ರೋಡ್ಗಳು, ಹಳ್ಳ ಕೊಳ್ಳಗಳು. ಎಸ್. ಆಮೇಲೆ ಇನ್ನೊಂದೇನಂತಂದರೆ, ಸುಮಾರು ಜನಕ್ಕೆ ಈ TVS ಸರ್ವಿಸ್ದೆಲ್ಲ ಕನ್ಸರ್ನ್ಸ್ ಇರುತ್ತೆ. ಪರ್ಸ್ನಲಿ ನಾನು TVS ಗಾಡಿ ಯಾವಾಗೂ ಯೂಸ್ ಮಾಡಿಲ್ಲ, ಹಾಗಾಗಿ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಕ್ಕಾಗಲ್ಲ. ಬಟ್ ಇದು ದೊಡ್ಡ ಗಾಡಿ ಆಗಿರೋದ್ರಿಂದ ಅವರೊಂದು ಪ್ರೀಮಿಯಮ್ ಎಕ್ಸ್ಪೀರಿಯನ್ಸ್ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಕಸ್ಟಮರ್ಸ್ಗೆ ಅಂತ ನನಗನ್ಸುತ್ತೆ. ಬಟ್ ಓನ್ಲಿ ಟೈಮ್ ವಿಲ್ ಟೆಲ್. ಕ್ವಿಕ್ ಶಿಫ್ಟರ್ ಯೂಸ್ ಮಾಡ್ತಾ ಲೆಫ್ಟ್ ಆ್ಯಂಕಲ್ ಹತ್ರ ಸ್ವಲ್ಪ ನೋವು ಬಂದಿದೆ, ಏನಕ್ಕೆ ಗೊತ್ತಿಲ್ಲ. ಪೊಸಿಷನ್ ಏನಾದ್ರು ಸ್ವಲ್ಪ ಕರೆಕ್ಟಾಗಿಲ್ವಾ ಅದ್ರದ್ದು, ನಾಟ್ ಶೋರ್. ಇಲ್ಲ ನಾನು ನೋಡಿಸಿ ಸುಮಾರು ದಿನ ಆಯ್ತಲ್ಲ ಅದಕ್ಕೆ. ಸೊ ನಿಮಗೆ ಒಂದು ಸಲ ಕ್ರೂಸ್ ಕಂಟ್ರೋಲ್ದು ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ. ಇದೆಯಲ್ಲ, ಇಲ್ಲಿ ಆನ್ ಆಫ್ ಅಂತ ಬಟನ್ ಇದೆ. ಸೊ ಕೆಳಗಡೆ ಪ್ರೆಸ್ ಮಾಡಬೇಕು. ರ್ಯಾಲಿ ಮೋಡಲ್ ಕ್ರೂಸ್ ಕಂಟ್ರೋಲ್ ಆನ್ ಆಗೋಲ್ಲ. ಸೊ ಈಗ 30 ಅಬೋವ್ ಇದೆ ಸ್ಪೀಡು ನೋಡಿ, 40 ಹೋಗುತ್ತೆ. ಹಿಂಗೆ ಮುಂದೆ ಮಾಡಿದ್ರೆ ಸ್ಪೀಡ್ ಜಾಸ್ತಿ ಆಗುತ್ತೆ. ಬ್ರೇಕ್ ಹಿಂದೆ ಇಲ್ಲ ಮುಂದೆ ಯಾವ್ದಾದ್ರು ಹೊತ್ತ ತಕ್ಷಣ ಆಫ್ ಆಗುತ್ತೆ. ಸಖತ್ ಸೆನ್ಸಿಟಿವ್ ಇದೆ, ನೀವು ಮಿಸ್ ಆಗಿ ಆಕ್ಸಿಲರೇಟ್ ಕೊಟ್ಟರೆ ನಿಂತೋಗುತ್ತೆ. ಸೊ 44ಅಲ್ಲಿ ಹೋಗ್ತಾಯಿದೆ. ಹಿಂಗೆ ಮಾಡಿದ್ರೆ ಸ್ಪೀಡ್ ಡೌನ್ ಆಗುತ್ತೆ, ಹಿಂಗೆ ಮಾಡಿದ್ರೆ ಸ್ಪೀಡ್ ಅಪ್ ಆಗುತ್ತೆ. ಸೊ ನೀವು ಕ್ಲಚ್ ಹಿಡಿದ್ರೆ ಕ್ಲಚ್ ಹಿಡಿದ್ರೆ ನೀವು ಡಿಆಕ್ಟಿವೇಟ್ ಆಗಲಿಲ್ಲ. ಥ್ರಾಟಲ್ಲು ಕೊಟ್ಟರೆ ಡಿಆಕ್ಟಿವೇಟ್ ಆಗುತ್ತೆ, ಇಲ್ಲ ಬ್ರೇಕ್ ಹಿಡಿದ್ರೆ ಡಿಆಕ್ಟಿವೇಟ್ ಆಗುತ್ತೆ. ಕೆಲವುದರಲ್ಲಿ ಕ್ಲಚ್ ಹಿಡಿದ್ರು ಡಿಆಕ್ಟಿವೇಟ್ ಆಗುತ್ತೆ.
ಸ್ಲಿಪ್ ಆ್ಯಂಡ್ ಅಸಿಸ್ಟ್ ಕ್ಲಚ್ಚು, ಹಾಗೆ ರೈಡ್ ಬೈ ವೈರ್ ಇದೆ. ಸೊ ನೀವು ಗೇರ್ ಡೌನ್ ಮಾಡುವಾಗ ಏನು ತುಂಬ ತಲೆ ಕೆಡಿಸ್ಕೊಬೇಕಂತಿಲ್ಲ, ಫುಲ್ ಸೆಂಡ್ ಮಾಡಿ ಹಂಗೆ ಗೇರ್ ಡೌನ್ ಮಾಡ್ಬೋದು. ವೀಲ್ ಲಾಕ್ ಆಗಲ್ಲ, ರೇರ್ ವೀಲು. 0 ಇನ್ನೊಂದು ಸಲ ಟ್ರೈ ಮಾಡೋಣ. ಐ ಥಿಂಕ್ ಆ ಲೆಕ್ಕಕ್ಕೆ ಒಂಥರ ಪವರ್ ಇದೆ ನಿಮಗೆ. ಫುಲ್ಲು ಫ್ಲೋ ಸಿಕ್ಕಿ ನೀವು ಬ್ಲಾಸ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ. ಇನ್ನೊಂದೇನೆಂದರೆ ವಿ ಶುಡ್ ರಿಮೆಂಬರ್ ದಟ್ ಇದು 300cc. ಹಿಮಾಲಯನ್ ಥರ 450 ಇಲ್ಲ KTM ಥರ 400cc ಅಲ್ಲ. ಸೊ ಆ ಪವರ್ ರೇಂಜಲ್ಲಿ ಓಕೆ. ನನಗೆ ಹೈವೇ ಕ್ರೂಸಿಂಗ್ ಸ್ಪೀಡು ಒಂದು 130ಸಲ್ಲಿ ಪೀಸ್ ಆಗೋಯ್ತು ಅಂದರೆ ಇದು ಗಾಡಿ ನಿಮಗೆ ಬೆಸ್ಟ್ ಅಂತ ಅನಿಸ್ಬಿಡುತ್ತೆ. ಬಟ್ ಓಡ್ಸೋಕ್ಕಾಗಲ್ಲ ಇಲ್ಲಿ. ಸೋ ಫಾರ್ ಈ ರೈಡಿಂಗಿಗೆ ಎಲ್ಲೂ ವಿಂಡ್ ಬ್ಲಾಸ್ಟು ಏನೂ ನನಗೆ ಫೀಲ್ ಆಗಲಿಲ್ಲ. ಆ್ಯಕ್ಚುಲಿ ವೈಸರು ಟಾಲ್ ಆಗಿದೆ. ಸೊ ಹೈವೇಲು ಇಟ್ ಶುಡ್ ಪ್ರೊಟೆಕ್ಟ್ ಯು ಫ್ರಮ್ ವಿಂಡ್, ಬಿಕಾಸ್ ಬಾಡಿನೂ ಓವರಾಲ್ ದೊಡ್ಡದಿದೆ, ನಿಮ್ಗೆ ಇಲ್ಲೂ ಬರಲ್ಲ ಕಾಲ ಹತ್ರ. ಈ ಪಾರ್ಟು ಅಷ್ಟೇ ನೋಡಿ. ರಿಲಯಬಿಲಿಟಿಲಿ ಏನೂ ತೊಂದರೆ ಬಂದಿಲ್ಲ ಅಂತಂದರೆ ಇನ್ನೆಲ್ಲ ಓಕೆ. ಬಟ್ ರಿಲಯಬಿಲಿಟಿ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ ಇವಾಗ, ಓನ್ಲಿ ಟೈಮ್ ವಿಲ್ ಟೆಲ್. ಇನ್ನೊಂದೇನೆಂದರೆ ನಾವು ರೈಡ್ ಮಾಡಿರೋ ಒಂದು 120 ಕಿಲೋಮೀಟರ್ಸ್ ರೇಂಜಲ್ಲಿ ಈ ಟ್ವಿಸ್ಟೀಸಲ್ಲಿ ಮೈಲೇಜು ಇದು ಆವ್ರೇಜ್ ತೋರಿಸ್ತಾ ಇರೋದು. ಇದರಲ್ಲಿ ಒಂದು 27 ತೋರಿಸ್ತಾ ಇದೆ. ಸೊ ಫ್ಯೂಯಲ್ ಎಕಾನಮಿ ಅದೇ 25 to 30 ಒಳಗೆ ಇಟ್ಕೊಬೋದು. ತುಂಬ ಸ್ಮೂತಾಗಿ 800 ಕ್ರೂಸ್ ಮಾಡಿದ್ರೆ ಟಾಪ್ ಗೇರ್ಸಲ್ಲಿ ಹೈವೇಗಳಲ್ಲಿ ಒಂದು 30 ಬರ್ಬೋದು ಹೆಚ್ಚು ಕಮ್ಮಿ. ಇಲ್ಲ ಫುಲ್ ಬಡ್ದಾಡಿದ್ರೆ 25 ತನಕನೂ ಇಳಿಲೂಬೋದು. ಸೊ ಆ ಒಂದು ರೇಂಜು ನಿಮಗೆ ಬರುತ್ತೆ. ಸೊ ಸ್ನೇಹಿತರೆ, ನೀವೇ ನೋಡಿದ್ರಿ ಹೇಗಿತ್ತು ನಮ್ಮ ರೈಡ್ ಎಕ್ಸ್ಪೀರಿಯನ್ಸ್ ಅಂತ. ರಿಯಲಿ ಲೈಕ್ ದ ವೇ. ಬೈಕು ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕಿಂತ ಚೆನ್ನಾಗಿದೆ. ಈಗ ಸುಮಾರು ಜನಕ್ಕೆ ಕ್ವಶನ್ ಇರುತ್ತೆ, ಲೈಕ್ ಈ ಗಾಡಿ ಇಷ್ಟು ದುಡ್ಡು ಕೊಟ್ಟು ತೊಗೊಳೋದು ವರ್ತಾ, ಇಲ್ಲ ಎಕ್ಸ್ಪಲ್ಸ್ ಜೊತೆ ಕಂಪೇರ್ ಮಾಡ್ತಾ ಇರ್ತೀರಾ. ಸುಜುಕಿ V-Strom 250 ಇದೆ, SD ಅಡ್ವೆಂಚರ್ ಇದೆ. ಈ ಪ್ರೈಸ್ ಪಾಯಿಂಟಲ್ಲಿ ನಿಮಗೆ ಸುಮಾರು ಗಾಡಿಗಳು ಆಪ್ಷನ್ಸ್ ಬರುತ್ತೆ. ಸೊ ನೀವು ಕಂಪೇರ್ ಮಾಡ್ತಾ ಇರ್ತೀರಾ. ಸೊ ನಾನೇನು ಹೇಳ್ತೀನಿ ಅಂತಂದರೆ ಒಂದ್ಸಲ ರೈಡ್ ಮಾಡಿ ನೋಡಿ. ಗುಡ್ ಅಬೌಟ್ ದಿಸ್ ಬೈಕ್ ಏನಂದರೆ ನಿಮಗೆ ಕ್ವಿಕ್ ಶಿಫ್ಟರು, ಕ್ರೂಸ್ ಕಂಟ್ರೋಲು, ಹಾಗೆ ಬೇಸಿಕ್ ಎಲೆಕ್ಟ್ರಾನಿಕ್ಸು, ಈವನ್ ವಿತ್ ದ ಮ್ಯಾಪ್ ಮಿರರಿಂಗ್ ಎಲ್ಲದಕ್ಕೆ ಬರುತ್ತೆ. ಸೊ ನಿಮ್ಗೊಂದು ಲಾಂಗ್ ಟ್ರಿಪ್ ಹೋಗ್ತೀರಾ ಅಂದರೆ ಇವೆಲ್ಲ ಆ್ಯಕ್ಚುಲಿ ಪ್ರಾಕ್ಟಿಕಲಿ ತುಂಬ ಹೆಲ್ಪ್ ಆಗುತ್ತೆ. ಆ ಪ್ರೈಸ್ ಪಾಯಿಂಟಿಗೆ ಇವೆಲ್ಲ ಕೊಟ್ಟಿರೋದು ತುಂಬಾ ಚೆನ್ನಾಗಿದೆ. ಇನ್ನು ಅದನ್ನು ಬಿಟ್ಟು ಗಾಡಿ ಓಡಿಸ್ಬೇಕಿದ್ರೆ, ಆ್ಯಕ್ಚುಲಿ ಆಫ್ ರೋಡ್ ಮಾಡಬೇಕಿದ್ರೆ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತು ನಾವು ಮಾಡಿರೋ ಲೆಕ್ಕಕ್ಕೆ ಅಂತ ನನಗನ್ನಿಸ್ತು. ಸೊ ದಟ್ ವೇ 2.25 ಲಕ್ಷಕ್ಕೆ ನಿಮಗೆ ಗಾಡಿ ಫುಲ್ಲಿ ಲೋಡೆಡ್ ಇದೆ. ಸೊ ನೀವು ಡೆಫಿನೆಟ್ಲಿ ನಾ ಕನ್ಸಿಡರ್ ಮಾಡ್ಬೋದು. ನಿಮಗೆ ಹೈವೇಲಿ ಓಡ್ಸೋಕ್ಕೆ ಸಿಕ್ಕಿದ್ರೆ ಇನ್ನೊಂಚೂರು ಚೆನ್ನಾಗಿರೋದು. ನಿಮಗೆ ಅವಾಗ ಪ್ರಾಪರ್ ಕ್ರೂಸಿಂಗ್ ಸ್ಪೀಡ್ ಹೇಳ್ಬೋದಿತ್ತು. ನಾನು ವಿಂಡ್ ಬ್ಲಾಸ್ಟ್ ಯಾವ ಥರ ಇದೆ ಇವೆಲ್ಲ ಹೇಳ್ಬೋದಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಾವು ಹಿಮಾಲಯಸಲ್ಲಿ ಇರೋದ್ರಿಂದ ನಮಗೆ ಆ ಥರ ಟ್ವಿಸ್ಟೀಸ್ ಬಿಟ್ಟರೆ ಬೇರೆ ಎಲ್ಲೂ ಸ್ಟ್ರೆಚ್ಚು ಪ್ರಾಪರ್ ಸಿಕ್ಕಲಿಲ್ಲ. ಬಟ್ ಇಟ್ಸ್ ಓಕೆ. ಇರೋದ್ರಲ್ಲಿ ನನ್ನ ಎಕ್ಸ್ಪೀರಿಯನ್ಸು ಪಾಸಿಟಿವ್ ಆಗಿದೆ. ಸಣ್ಣ ಪುಟ್ಟದು ಅದು ಇದು ಇದ್ದಾವೆ. ಲೈಕ್ ನಿಮಗೆ ಮಿಡ್ ರೇಂಜಲ್ಲಿ ಜಾಸ್ತಿ ಪವರ್ ಬರೋದಿಲ್ಲ, ಮೀಡಿಯಮ್ ಆಗಿದೆ. ಸ್ವಲ್ಪ ನಿಮಗೆ ಹೈ ಎಂಡಿಗೆ ಹೋಗಬೇಕು, ಜಾಸ್ತಿ ಪವರ್ ಬೇಕಂತ ಹೇಳಿದ್ರೆ. ಆಮೇಲೆ ವೈಬ್ರೇಷನ್ಸು ಕೆಲಸದಲ್ಲಿ ನಿಮಗೆ ಆ ಕ್ರೀಪಿಂಗ್ ಆಗೋದು, ಸ್ಪೆಷಲಿ ನಿಮಗೆ 5,000-6,000 RPM ಗೊತ್ತಾಗುತ್ತೆ ಲೋವರ್ ಗೇರ್ಸಲ್ಲಿ. ಸೊ ಬಟ್ ಅದೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೋದು ಅಂತ ನನಗನ್ಸುತ್ತೆ. ಇನ್ನೊಂದೇನಂತಂದರೆ ನಿಮಗೆ ಗಾಡಿ ತೊಗೋಬೇಕಿದ್ರೆ ಆಕ್ಸೆಸರೀಸ್ ಕೊಡೋದಿಲ್ಲ. ಸುಮಾರು ಆಕ್ಸೆಸರೀಸು ನಿಮಗೆ ಬೇಕಾಗೇ ಆಗುತ್ತೆ. ಸ್ಪೆಷಲಿ ನಿಮಗೆ ನಕಲ್ ಗಾರ್ಡ್ಸೇ ಇರ್ಬೋದು, ಈ ಕ್ರ್ಯಾಶ್ ಗಾರ್ಡು, ಇವೆಲ್ಲ ಬೇಸಿಕಲಿ ಬೇಕಾಗುತ್ತೆ. ಇವೆಲ್ಲದನ್ನು ಕೊಟ್ಟು ಆ ಪ್ರೈಸ್ ಪಾಯಿಂಟ್ ಬಿಟ್ಟರೆ ಇನ್ನೂ ಸ್ವೀಟ್ ಡೀಲ್. ಸ್ಟಿಲ್ ಇಟ್ಸ್ ಅ ಗುಡ್ ಡೀಲ್. ನಾನು ಈ ಗಾಡಿ ತೊಗೊಳ್ಳ ಇಲ್ಲ ಬೇರೆ ಯಾವುದಕ್ಕಾದ್ರೂ ಎಡಿವಿಗೆ ವೆಯ್ಟ್ ಮಾಡಲ್ಲ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ. ಸೊ ಸುಮಾರು ಜನ ಏನು ಮಾಡ್ತೀವಿ, ನಾವು ಗಾಡಿ ನೋಡಿದ ತಕ್ಷಣ ಹಿಂಗೆ ಅಂತ ಒಂದು ಕನ್ಕ್ಲೂಷನ್ ಕೊಡೋಕೆ ಹೋಗ್ಬಿಡ್ತೀವಿ. ಸೊ ದಟ್ ಡನ್ ಎ ಗುಡ್ ಜಾಬ್ ಕನ್ಸಿಡರಿಂಗ್ ಅವ್ರು ಫಸ್ಟ್ ಟೈಮು ಈ ಸೆಗ್ಮೆಂಟಲ್ಲಿ ADV ಸೆಗ್ಮೆಂಟಲ್ಲಿ ಬಂದು ಏನೋ ಒಂದು ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಸೊ ಒಂದು ಚಾನ್ಸ್ ಕೊಡಬೇಕು. ನಿಮ್ಗೇನು ಅನ್ನಿಸ್ತು ಈ ಗಾಡಿ ಬಗ್ಗೆ ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಸ್ವೀಟ್ ಡೀಲಾ, ಪೀಸಾ, ನೀವು ಇದನ್ನ ತೊಗೊಳೋದಕ್ಕೆ ಕನ್ಸಿಡರ್ ಮಾಡ್ತೀರಾ? ಈ ರಿವ್ಯೂ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಏನಾದ್ರು ಕ್ವಶನ್ಸ್ ಇದ್ರೂ ಕೂಡ ಕೇಳ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್.